ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಶಿವರಾಜ್. ಇವತ್ತಿನ ದಿನದಲ್ಲಿ ಸೆಪ್ಟೆಂಬರ್ 24 ಸೆಪ್ಟೆಂಬರ್ 24 ತಾರೀಕು ನಡೆದಿರ್ತಕ್ಕಂಥ ಫಸ್ಟ್ ಶಿಫ್ಟಲ್ಲಿ ನಡೆದಿರೋ ಕ್ವಶನ್ ಪೇಪರ್ನ ತೊಗೊಂಬಂದಿದ್ದೀನಿ. ಆದಷ್ಟು ಕ್ವಶನ್ ಪೇಪರ್ನ ಬಿಡ್ಸೋಕ್ಕೆ ಟ್ರೈ ಮಾಡಿರಿ. ಫಸ್ಟ್ ರೀಸನಿಂಗ್ ಈಸಿಯಾಗಿರ್ತಕ್ಕಂಥದ್ದು ಮುಗಿಸ್ಕೊಂಡು ಆಮೇಲೆ ಮ್ಯಾಥಮೆಟಿಕ್ಸು, GK, ಇಂಗ್ಲೀಷ್ ಗ್ರಾಮರು ಓದ್ಕೊಳ್ಳೋಮಂತ. ಇನ್ನು ಎಕ್ಸಾಮ್ಗೆ ಜಾಸ್ತಿ ದಿನ ಟೈಮ್ ಐತಿ. ಸಣ್ಣಾಗಿ ನೋಡ್ಕೊಂಡು ತೊಗೊಂಬಂದು ಕ್ವಶನ್ ಪೇಪರ್ಗಳನ್ನ ಇವತ್ತು ನೋಡಮ್ರಿ. ಈ ಶಿಫ್ಟ್ದಾಗ ಯಾವ್ಯಾವ ರೀತಿ ಕ್ವಶನ್ಗಳನ್ನ ಕೇಳ್ಯಾರ ಅನ್ನೋದು ಫಸ್ಟ್ನ ಕ್ವಶನ್ ನೋಡ್ರಿ ಹೆಂಗೈತಂತ. ಫೈಂಡ್ ಅ ಲೆಟರ್ ಆನ್ ದ ಫೇಸ್ ಅಪೋಸಿಟ್ ಟು ಎಮ್ ಅಂತ ಕೇಳಿದಾರ. ಅದಕ್ಕೆ ನೋಡಮ್ರಿ. ಎರಡಲ್ಲೂ ಕಾಮನ್ ಆಗಿರೋದು ಇದರಲ್ಲಿ ಟಿ ಐತಿ. ಎರಡಲ್ಲೂ ಕಾಮನ್ ಟಿ ಐತಿ. TMS ಅಂತ ಐತಿ ಇಲ್ಲಿ. TMS. ಟಿಗೆ ಎರಡು ಕಾಮನ್ ಇರೋದು ಟಿ ತೊಗೊಂಡಿನಿ. ಎಮ್ಗೆ ಆರ್ ಆಪೋಸಿಟ್ ಆದರೆ ಎಸ್ಗೆ ಪಿ ಆಪೋಸಿಟ್ ಇರುತ್ತಾ. ಅವ್ರು ಟಿ ಎರಡು ಕಾಮನ್ ಐತೆ, ಆದ್ರೆ ಅವರು ಟಿ ಕೇಳಿಲ್ಲ. ಕೇಳಿರೋದು ಯಾವ್ದಕ್ಕೆ ಕೇಳ್ಯಾರ? ಎಮ್ಗೆ ಕೇಳಿದಾರ. ಎಮ್ಗೆ ಆಪೋಸಿಟ್ ಇಲ್ಲ ಆರ್ ಐತಿ ನೋಡ್ರಿ. ಆರ್ ಆಪ್ಷನ್ 1ದಾಗ ಐತಿ. ಆಪ್ಷನ್ 1 ಸರಿ ಉತ್ತರ. ಇದನ್ನ ನೋಡ್ರಿ. ಯಾವ ರೀತಿ ಆಗೈತೆ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಈ ಡಿ ತಗೊಳ್ರಿ. ಡಿ ನೆಕ್ಸ್ಟ್ ಇಲ್ಲಿಗೆ ಬಂದೈತಿ. ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋಗೈತಿ. ಇಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿಗೆ ಹೋಗೈತಿ. ಇಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿಗೆ ಬರ್ತದೆ ನೋಡ್ರಿ. ಇಲ್ಲಿಗೆ ಬರ್ತದೆ. ಯಾಕಂದ್ರೆ ಗಮನಿಸಿರ್ಬೇಕಂದ್ರೆ ಇಲ್ಲಿರೋ ಚಿತ್ರ ಇಲ್ಲಿ ನೋಡ್ರಿ ಯಾವ ರೀತಿ ಆಗೈತೆ ಅಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಹೋಗೈತೆ. ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್, ಇಲ್ಲಿಂದ ನೆಕ್ಸ್ಟ್, ಇಲ್ಲಿಂದ ನೆಕ್ಸ್ಟ್, ಈ ಥರ ಆಗೈತೆ. ಅಂದರೆ ಡಿ ಸೆಂಟ್ರಲ್ ಬರಬೇಕು. ಡಿ ನೆಕ್ಸ್ಟ್ ಏನಾಗಬೇಕು? ಇಲ್ಲಿ ಬರಬೇಕು. ಇಲ್ಲಿ ಡಿ ಬರಬೇಕು. ಡಿ ಎಲ್ಲೆಲ್ಲ ಐತೆ ನೋಡ್ರಿ. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಆಪ್ಷನ್ 1 ಸರಿ ಐತೆ. ಅಷ್ಟೇ, ಮುಗೀತು. ಬೇಕಿದ್ರೆ ಇನ್ನೊಂದು ನೋಡ್ರಿ ಬೇಕಿದ್ರೆ. ಪಿ ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿಗೆ ಹೋಗೈತೆ ನೋಡ್ರಿ. ಓ ಇಲ್ಲಿರೋದು ಇಲ್ಲಿಗೆ ಹೋಗೈತೆ ನೆಕ್ಸ್ಟ್ ಚಿತ್ರದಲ್ಲಿ. ಎಸ್ ಇಲ್ಲಿರೋದು ಇಲ್ಲಿಗೆ ಹೋಗೈತೆ ನೆಕ್ಸ್ಟ್ ಚಿತ್ರದಲ್ಲಿ. ಡಿ ಇಲ್ಲಿರೋದು ಏನಾಗುತ್ತೆ? ಇಲ್ಲಿಗೆ ಹೋಗ್ತದ. ಅಲ್ಲಿ ಆಪ್ಷನ್ 1 ಐತಿ. ಆಯ್ತು, ಮುಗೀತು. ಇದನ್ನ ಗಮನಿಸ್ರಿ. ಬ್ಲೂಸಮ್ is related to wither in the same way as stagnant is related to stagnant ಅನ್ನೋದು ಯಾವುದಕ್ಕೆ ರಿಲೇಟೆಡ್ ಆಗತ್ತೆ ಅಂತ. ಬ್ಲೂಸಮ್ ಅಂತಂದ್ರೇನು? ಬ್ಲೂಸಮ್ ಅಂತಂದ್ರೆ ಬ್ಲೂಸಮ್ ಅಂದ್ರೆ ಈ ಎಕ್ಸಾಂಪಲ್ಗೆ ಹೂ ಅರಳ್ತದಲ್ಲ, ಅರಳುವುದು. ನೆಕ್ಸ್ಟ್ ಅದಕ್ಕೆ ಯಾವ್ದು ಕೊಟ್ಟಿದ್ದಾರೆ? ವಿದರ್ ಕೊಟ್ಟಿದಾರಲ್ಲ. ವಿದರ್ ಅಂತಂದ್ರೆ ಏನದು? ಬಾಡುವುದು. ಅಂದ್ರೆ ಇಲ್ಲಿ ಹೂ ಅರಳೋದಕ್ಕೆ ಎಕ್ಸಾಂಪಲ್ ಇದು. ಬ್ಲೂಸಮ್ ಅಂದ್ರೆ ಹೂ ಅರಳೋದು. ನೆಕ್ಸ್ಟ್ ವಿದರ್ ಅಂತಂದ್ರೆ ಹೂ ಬಾಳೋದು. ಹೂ ಬಾಳೋದಲ್ಲ, ಬಾಡುವುದು. ನೋಡ್ರಿ, ಇವೆರಡು ಏನಾಗದ? ಆಪೋಸಿಟ್ ವರ್ಡ್ಗಳಿದಾವ. ಅದೇ ರೀತಿ ನೆಕ್ಸ್ಟ್ ಯಾವ್ದು ಕೊಟ್ಟಿದಾರೆ ಅಲ್ಲಿ? ಸ್ಟಾಗ್ನೆಂಟ್ ಕೊಟ್ಟಿದಾರ. ಸ್ಟಾಗ್ನೆಂಟ್ ಅಂತಂದ್ರೆ ಏನು? ಒಂದ್ ಕಡೆ ನಿಲ್ಲುವುದು. ಒಂದ್ ಕಡೆ ಅಂದ್ರೆ ಈ ಕೆರೆಯಲ್ಲೆಲ್ಲ ನೀರು ಒಂದ್ ಕಡೆ ನಿಂತಿರುತ್ತಲ್ಲ, ಆ ಥರ ಸ್ಟಾಗ್ನೆಂಟ್ ಅಂದ್ರೆ ನಿಲ್ಲುವುದು. ಅಂದ್ರೇನು? ಚಲನೆ ಇಲ್ದಿರೋದು. ಯಾವುದೇ ರೀತಿ ಚಲನೆ ಇಲ್ಲ, ಅದೇ ನಿಶ್ಚಲತೆ.
ನಿಶ್ಚಲತೆ ಅಂತ ಕೇಳ್ತಾರೆ. ಇದಕ್ಕೆ ಆಪೋಸಿಟ್ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ಯಾಂಡ್ ಅಂದರೆ ಇದು ಕೂಡ ನಿಲ್ಲೋದಾಗ್ತದ, ಇದೂ ಆಗಲ್ಲ. ರೆಸ್ಟ್ ಇದೂ ಆಗಲ್ಲ, ಇದೂ ಆಗಲ್ಲ. ಫ್ಲೋ ಐತಿ ನೋಡ್ರಿ, ಫ್ಲೋ ಅನ್ನೋದು ಫ್ಲೋ ಹರಿಯುವುದಾಗ್ತದ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಿಯೋದು ಫ್ಲೋ ಆಗ್ತದ. ಆಪ್ಷನ್ 4 ಸರಿ ಐತಿ ನೋಡ್ರಿ ಅದಕ್ಕೆ ಉತ್ತರ. ಇದನ್ನು ಗಮನಿಸ್ರಿ. ನೋಡಮ್ರಿ ಏನಾಗೈತೆ ಅಂತ. ಇವೆರಡನ್ನ ಇಂಟರ್ಚೇಂಜ್ ಮಾಡಮಂತ. ಮೊದಲು ಪ್ಲಸ್ ಮತ್ತು ಇಂಟು. ಇಲ್ಲಿ ನಾನು ಪ್ಲಸ್ ಹಾಕ್ತೀನಿ, ಪ್ಲಸ್ ಇರೋ ಜಾಗಕ್ಕೆ ಇಂಟು ಹಾಕ್ತೀನಿ ನಾನು. ನೋಡಮ್ರಿ, 18 ಮೈನಸ್ 23 ಪ್ಲಸ್ 455 ಡಿವೈಡೆಡ್ ಬೈ 7 ಇಂಟು 25. 7 1 7, 7 6 42, 3 ಉಳಿತದ, 7 ಇಲ್ಲ 35. 18 23 ಪ್ಲಸ್ 65 ಇಂಟು 28 ಆಗ್ಬೇಕಿದೆ. 25 ಹಾಕೊಂಡಿನಿ. ಎಷ್ಟಾಗಬೇಕು? 377 ಆಗಬೇಕು. ನೋಡ್ರಲ್ಲಿ ಇವೆರಡನ್ನ ಇಂಟು ಮಾಡ್ಕೊಂಡ್ರೆ ಜಾಸ್ತಿ ಆಗ್ತದೆ. ಬಂದಿರೋ ಉತ್ತರದಿಂದ 23 ಮೈನಸ್ ಮಾಡಿದ್ರು ಕೂಡ ಏನಾಗಲ್ಲ, ಉತ್ತರ ಸಿಗಲ್ಲ ನಮ್ಗೆ. ಹಂಗಾಗಿ ಇದು ಆಗಲ್ಲ. ಆಪ್ಷನ್ 1 ಏನಾಗುತ್ತಾ ಆಗಲ್ಲ. ಆಪ್ಷನ್ 2 ನೋಡಮ್ರಂತ. ಮೈನಸ್ ಮತ್ತು ಇಂಟು ಚೇಂಜ್ ಮಾಡೋಣಂತ. ಇಲ್ಲಿ ನಾನು ಇಂಟು ಹಾಕಿಂತೀನಿ, ಇಲ್ಲಿ ಮೈನಸ್ ಹಾಕಿಂತೀನಿ. 18 ಇಂಟು 23 ಮೈನಸ್ 455 ಡಿವೈಡೆಡ್ ಬೈ 7 ಪ್ಲಸ್ 28 ಈಕ್ವಲ್ ಟು 377. ನೋಡಮ್ರಿ, 7 1 7 6 42, 7 ಇಲ್ಲ 35. 18 ಇಂಟು 23 ಮೈನಸ್ 65 ಪ್ಲಸ್ 28 377 ಏನಾಗುತ್ತಾ? 18 23 18 ಹತ್ತಲೆ 180, 18 ಹತ್ತಲೆ 180, 360, 18 3 414 ಆಗುತ್ತಾ? ನೋಡ್ರಿ, 23 ಇಂಟು 18 ನೋಡ್ರಿ, ಇಲ್ಲಿ 8 3 24, 4 ಕೈಲ 2, 8 2 16, 18, 1 3 3, 1 2 2, 4 8 3 ಎಷ್ಟಾಗುತ್ತೆ? 11 ಆಗುತ್ತೆ. 11ಕ್ಕೆ 1 ಕೈಲ 1, 1 2 3, 1 ಕೈಲ 414. 414 ಈ ಪ್ಲಸ್ನ ಈ ಕಡೆ ತೊಗೊತೀನಿ. 28 ಮೈನಸ್ 65 ಈಕ್ವಲ್ ಟು 377. 414ಕ್ಕೆ 28 ಸೇರಿಸಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ 438 442 ಮೈನಸ್ 65 ಮಾಡಿ ನೋಡ್ರಿ ಎಷ್ಟು ಬರುತ್ತಂದ್ರೆ 377 ಬಂದೇ ಬರುತ್ತೆ. 377 ಆಪ್ಷನ್ 2ದಾಗ ಐತಿ ನೋಡ್ರಿ. ಆಪ್ಷನ್ 2 ಸರಿ. ಬೇಕಂದ್ರೆ ನೋಡ್ರಿ, 442ರಲ್ಲಿ 65ನ್ನ ಮೈನಸ್ ಮಾಡಿದ್ರೆ 12ರಲ್ಲಿ 5 ಹೋದ್ರೆ 7, 3 ಉಳಿತದ. 13ರಲ್ಲಿ 6 ಹೋದ್ರೆ 7, ಇಲ್ಲಿ 3 ಉಳಿತದ. 377. ಇದನ್ನ ನೋಡ್ರಿ, ನೋಡಿದ್ರೆ ಏನು ಮಾಡ್ಬೇಕಿಲ್ಲಿ ನಾವು ಮೈನಸ್ನ ಏನು ಮಾಡಬೇಕು, ಇಂಟು ಅಂತ ಮಾಡ್ಕೋಬೇಕು, ಇಂಟುನ ಮೈನಸ್ ಅಂತ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ನ ಡಿವಿಷನ್ ಅಂತ ಮಾಡ್ಕೋಬೇಕು, ಡಿವಿಷನ್ನ ಪ್ಲಸ್ ಅಂತ ಮಾಡ್ಕೋಬೇಕು.
4 ಮೈನಸ್ನ ಏನಂತ ಮಾಡ್ಕೋಬೇಕು, ಇಂಟು ಮಾಡ್ಕೋಬೇಕು 12, ಪ್ಲಸ್ನ ಏನಂತ ಮಾಡ್ಕೋಬೇಕು, ಡಿವಿಷನ್ ಮಾಡ್ಕೋಬೇಕು. ಆಮೇಲೆ 3 ಡಿವಿಷನ್ ಏನಂತ ಮಾಡ್ಕೋಬೇಕು, ಪ್ಲಸ್ ಮಾಡ್ಕೋಬೇಕು 12, ಇಂಟು ಏನಂತ ಮಾಡ್ಕೋಬೇಕು -6. ಎಷ್ಟು ಬರುತ್ತಂತ ಕೇಳಿದಾರಲ್ಲ. 3 1 3 4 4 ಇಂಟು 4 ಲೆಕ್ಕ ತಪ್ಪಚ್ಕೊಂಡೆ ನಾನು, ನೋಡಂತ ಹೇಳಿದೆ. 4 ಮೈನಸ್ ಇರೋ ಜಾಗಕ್ಕೆ ಇಂಟು ಹಾಕ್ಯಂತೀನಿ 12, ಪ್ಲಸ್ ಇರೋ ಜಾಗಕ್ಕೆ ನಾನು ಡಿವಿಷನ್ ಹಾಕ್ಯಂದು 3 ಹಾಕ್ಯಂತೀನಿ. ಡಿವಿಷನ್ ಇರೋ ಜಾಗಕ್ಕೆ ಏನಂತ ಹಾಕಿರ್ತೀನಿ ನಾನು ಪ್ಲಸ್ 12 ಹಾಕಬೇಕು. ಇಲ್ಲಿ ಇದೇ 3ನೇದಿಗೆ ಹಾಕೊಂಡಿದ್ನಲ್ಲ. ಇಂಟಿರೋ ಜಾಗಕ್ಕೆ ಮೈನಸ್ ಹಾಕೊಂಡು 6 ಹಾಕ್ಯಂತೀನಿ. 3 1 3 4 4 ಇಂಟು 4 ಪ್ಲಸ್ 12 ಮೈನಸ್ 6. 4 4 16 ಪ್ಲಸ್ 12 ಮೈನಸ್ 6. 16 12 ಎಷ್ಟಾಗುತ್ತಾ? 28 ಆಗುತ್ತಾ. 28 ಮೈನಸ್ 6 ಎಷ್ಟಾಗುತ್ತಾ? 22 ಆಗುತ್ತಾ. ಉತ್ತರ ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿ ಐತಿ ನೋಡಿ. ಇದನ್ನ ನೋಡ್ರಿ, ರ್ಯಾಂಕ್ಡ್ ಯಾವ್ದು ಚೇಂಜ್ ಆಗದೆ ಹಂಗೆ ಕೊಡ್ತದ ಅದೇ ಜಾಗದಾಗ. ಆ ಜಾಗ ಬಿಟ್ಟು ಹೋಗೋದೇ ಇಲ್ಲ ಅದು. ಯಾವ್ದು ಕೊಡ್ತದೆ ನೋಡಮ್ರಿ, 1 2 3 4 5 6 7. ಫಸ್ಟ್ ಎ ಐತೆ, ಎ ಹಾಕೊಂಬ್ರಿ. ಅದಾದ ನಂತರ ಬರ್ತಕ್ಕಂಥದ್ದು ಬಿ ಇಲ್ಲ, ಸಿ ಇಲ್ಲ, ಡಿ ಐತೆ. ಡಿ, ಇ ಆದ್ಮೇಲೆ ಯಾವ್ದು ಬರುತ್ತಾ? ಕೆ. ಕೆ ಆದ್ಮೇಲೆ ಎನ್ ಆದ್ಮೇಲೆ ಪಿ, ಆರ್. ಯಾವುದಾದ್ರೂ ಸೇಮ್ ಕಾಣಿಸ್ತೈತೆ ನೋಡ್ರಿ, ಯಾವುದಾದ್ರೂ ಸೇಮ್ ಕಾಣಿಸ್ತೈತೆ? ಯಾವುದು ಇಲ್ಲಲ್ಲ, ಹಾಗಾಗಿ ಯಾವುದಿಲ್ಲ. ಆಪ್ಷನ್ 3 ಐತೆ ನೋಡ್ರಿ, ಆಪ್ಷನ್ 3 ಸರಿ. ಇದನ್ನ ನೋಡ್ರಿ, ನೋಡಂಬ್ರಿ ಏನಾಗಿದೆ ಅಂತ ನೋಡ್ರಿ. 10 is related to 15 following certain logic. Following the same logic, 42 is related to 63. To which of the following number is 22 related following the same logic ಅಂತ ಕೇಳಿದಾರ. 10 15ಕ್ಕೆ ರಿಲೇಟೆಡ್ ಆದ್ರ, 42 63ಕ್ಕೆ ರಿಲೇಟೆಡ್ ಆಗೈತಿ, 22 ಯಾವುದಕ್ಕೆ ರಿಲೇಟೆಡ್ ಆಗೈತೆ ಅಂತ ಕೇಳಿದಾರ. ಏನು ಮಾಡ್ಯಾರ ನೋಡೋರು, 10ನ 15ಕ್ಕೆ ಡಿವೈಡೆಡ್ 15ಕ್ಕೆ ಆಗೈತಂದ್ರೆ 10 ಡಿವೈಡೆಡ್ ಬೈ 2 ಮಾಡಮ್ರಿ. 2 1 2 5 ಆಗುತ್ತಾ, 2 5 ಬರ್ತಾ 5 ಬರ್ತದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 10 ಡಿವೈಡೆಡ್ ಬೈ 2, 2 1 2 5 ಉತ್ತರ ಎಷ್ಟು ಬಂತು? 5. 5 ಇಂಟು 3, 5 3 15, 15 ಬಂದೈತಿ. ನೆಕ್ಸ್ಟ್ ಏನು ಮಾಡಿದಾರೆ ಅವರು? 42 ಮಾಡಿದಾರಲ್ಲ. 42 ಡಿವೈಡೆಡ್ ಬೈ 2, 2 1 2 21 21 ಬರ್ತದ. ಅದನ್ನ ಇಂಟು 3 ಮಾಡಿದಾರೆ ನೋಡ್ರಿ, ಇಂಟು 3 21 3 63. ಅಂದರೆ ಡಿವೈಡೆಡ್ ಬೈ 2 ಮಾಡಿ ಬಂದಿರತಕ್ಕಂಥ ಉತ್ತರದಿಂದ ಇಂಟು ಏನು ಮಾಡಿದಾರ? 3 ಮಾಡಿದಾರ. ನೆಕ್ಸ್ಟ್ ಅದೇ ರೀತಿ ಯಾವುದು? 22 ಡಿವೈಡೆಡ್ ಬೈ 2, 2 1 2 11 11 3 33. ಆಪ್ಷನ್ 3 33. ಇನ್ನೊಂದು ರೀತಿನೂ ಐತೆ ನೋಡಿರ್ಬೇಕಾದ್ರೆ 10 ಇದರ ಅರ್ಧ ಎಷ್ಟು? ಇದರ ಅರ್ಧ 5 ಸೇರಿಸಿದ್ರೆ 15. ನೆಕ್ಸ್ಟ್ 42 ಇದರ ಅರ್ಧ 21, ಇವೆರಡು ಸೇರಿಸಿದ್ರೆ ಎಷ್ಟು? 63.
ನೆಕ್ಸ್ಟ್ 22 ಇದರ ಅರ್ಧ ಎಷ್ಟು 11 ಅದನ್ನು ಸೇರಿಸಿದ್ರೆ 33 ಹೆಂಗಾದ್ರು ಮಾಡ್ರಿ. ಈ ಚಿತ್ರ ಬಿಟ್ರೆ ಬೇರೆ ಏನೋ ಸಿಕ್ಕಿಲ್ವೇನ್ರಿ ಅವನಿಗೆ? 3 ಶಿಫ್ಟ್ ಆಯ್ತು ಬಿಡಿಸಿರೋ 4 ಶಿಫ್ಟಲ್ಲಿ 4 ಶಿಫ್ಟ್ ಕ್ವಶನ್ ಪೇಪರ್ ಬಿಡಿಸಿರೋದಲ್ಲಿ 3 ಶಿಫ್ಟಲ್ಲಿ ಇದೇ ಚಿತ್ರ ಹಾಕಿದಾನ. ಎರಡು ಶಿಫ್ಟಲ್ಲಿ ಟ್ರಯಾಂಗಲ್ ಕೇಳಿದಾನ. ಈ ಚಿತ್ರದಲ್ಲಿ ನಾನು ಕೇಳಿದ ನೋಡ್ರಿ ಸ್ಕ್ವೇರ್ಸ್ ಕೇಳಿದಾನೆ ನೋಡ್ರಿ. ಈ ಚಿತ್ರದಲ್ಲಿ ಇದೇ ಚಿತ್ರ ಇದೇ ಡಯಾಗ್ರಾಮ್ ಕೊಟ್ಟಾನ, ಏನು ಚೇಂಜೇ ಮಾಡಿಲ್ಲ ನೋಡ್ರಿ. 3 ಶಿಫ್ಟ್ ಐತಿ ಇವಾಗ. 9ನೇ ತಾರೀಕು ಫಸ್ಟ್ ಶಿಫ್ಟ್, 9ನೇ ತಾರೀಕು ಥರ್ಡ್ ಶಿಫ್ಟ್ ಅಲ್ಲಿ ಕೇಳಿದಾನೆ ಇದೇ ಚಿತ್ರ. ಮತ್ತೆ 10ನೇ ತಾರೀಕು ಫಸ್ಟ್ ಶಿಫ್ಟ್ ಅಲ್ಲಿ ಇದೇ ಚಿತ್ರ ಹಾಕಿದಾನೆ ನೋಡ್ರಿ. ನೋಡಮ್ರೆ ಎಷ್ಟು ಸ್ಕ್ವೇರ್ಗಳಿದಾವಂತ, ಟ್ರಯಾಂಗಲ್ಗಳನ್ನ ಸ್ಕ್ವೇರ್ಗಳು. ಇಲ್ಲಿ ನೋಡ್ರಿ, ಇಲ್ಲಿ 1 ಆಯ್ತು, 1 2 2 ಆದ್ಮೇಲೆ ಇಲ್ಲೊಂದು 3 3 ಆದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 4 ಆಯ್ತು, 4 ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ರಿ 4 5 6 7 8 ಆದ್ಮೇಲೆ ಇಲ್ಲಿ ದೊಡ್ಡದೊಂದು 9 ಆಯ್ತು, 10 11 12 13 ಆಗೈತೆ. 13 ಇದೊಂದು ದೊಡ್ಡದು. 14 ಟೋಟಲ್ ಎಷ್ಟು? 14 ಸ್ಕ್ವೇರ್ಗಳಿದಾವ. ಆಪ್ಷನ್ 1 ಐತಿ ನೋಡ್ರಿ, ಆಪ್ಷನ್ 1 ಸರಿ ಐತಿ. ಮತ್ತೆ ಯಾವ್ದಾದ್ರು ಸಿಗುತ್ತೆ ನೋಡ್ರಿ, ಯಾವ್ದಿಲ್ಲ ಅನ್ಕೊಂತೀನಿ. ಇದನ್ನ ನೋಡ್ರಿ, ಟೆಮೆರಿಟಿ ಅಂತಂದ್ರ ಏನಂತ? ಧೈರ್ಯಶಾಲಿ, ಅತಿ ಧೈರ್ಯಶಾಲಿ ಆಗಿರ್ತಾನೆ. ಇದಕ್ಕ ಶೈನೆಸ್ ಅಂತಂದ್ರ ನಾಚಿಕೆ. ಅಂದ್ರೆ ಏನಾಗೈತಿ, ಒಂದಕ್ಕೊಂದು ವಿರುದ್ಧ ಪದ ಐತಿ ನೋಡ್ರಿ, ಧೈರ್ಯಶಾಲಿ ನಾಚಿಕೆ. ನೆಕ್ಸ್ಟ್ ಅಂತಂದ್ರ ಈಗ ಯಾರಾದ್ರೂ ಎಲ್ಲಿಗಾದ್ರೂ ಹೋದಾಗ ಯಾವುದೇ ರೀತಿ ಯಾರಿಂದ ಸಿಟ್ಟು ಬಂದಾಗ, ಸಿಟ್ಟು ಬರುತ್ತೆ ನೋಡ್ರಿ, ಕೋಪ. ಇದು ಕೋಪ. ಇದಕ್ಕೆ ಯಾವ್ದು ಬರುತ್ತೆ ನೋಡ್ರಿ ಇಲ್ಲಿ? ರಿಸೆಂಟ್ಮೆಂಟ್ ಇದನ್ನು ಆಗಲ್ಲ, ಆ್ಯಂಗರ್ ಇದನ್ನು ಆಗಲ್ಲ, ಡೆಲೈಟ್ ಆಗುತ್ತೆ ನೋಡ್ರಿ, ಇದು ಆನಂದ ಅಂತ ಅರ್ಥ. ಇದು ಕೂಡ ಕೋಪನೇ ಆಗುತ್ತ, ಇದು ಕೋಪನೇ ಆಗುತ್ತ, ಇದು ಅಪರಾಧ ಆಗುತ್ತ. ಹಾಗಾಗಿ ಆಪ್ಷನ್ 3 ಆನಂದ ಸರಿ ಐತಿ ನೋಡ್ರಿ. ಇದನ್ನು ಗಮನಿಸ್ರಿ. ನೋಡಮ್ರಿ, ಇಲ್ಲಿ ನೋಡ್ರಿ,
ಇಲ್ಲಿ ಜಾಸ್ತಿ ಇಷ್ಟಿಷ್ಟೇ ಗ್ಯಾಪ್ ಏನು ಕೊಟ್ಟಿಲ್ಲ ಅವರು, ಜಾಸ್ತಿ ಆದಮೇಲೆ ಕೊಟ್ಟಾರ. ಎಲ್ ಎ ಎಮ್ ಬಿ ಎ ಸಿ ಇಲ್ಲಿ ನೋಡ್ರಿ ಓ ಐತೆ. ನಾನಂದ್ರೆ ಇಲ್ಲಿ ಒಂದು ಭಾಗ ಮಾಡ್ತೀನಿ, ಯಾಕಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿಗೆ ಒಂದು ಭಾಗ ಮಾಡ್ತೀನಿ, ನೆಕ್ಸ್ಟ್ ಇಲ್ಲಿಗೆ ಒಂದು ಭಾಗ ಮಾಡ್ತೀನಿ. ಓ ಎಲ್ಲಿ ಓ ಐತೆ ಅಲ್ಲಿಗೆ ಲಾಸ್ಟ್ ಮಾಡ್ತೀನಿ. ನೋಡ್ರಿ ಎಲ್ ಎ ಎಮ್ ಬಿ ಎ ಸಿ ಅಂತ ಐತೆ. ನೋಡ್ರಿ ಎಲ್ ಎ ಎಮ್ ಬಿ ಎ ಆದ್ಮೇಲೆ ಸಿ ಬರ್ಬೇಕಿಲ್ಲಿ, ಸಿ ಆದ್ಮೇಲೆ ಎಲ್ ಎ ಎಮ್ ಬಿ ಎ ಸಿ ಎಚ್ ಓ ಐತಿ, ಸಿ ಎಚ್ ಓ ಎರಡು ಫುಲ್ ಆಗಿಬಿಟ್ಟಿವಿ. ಎಲ್ ಎ ಎಮ್ ಬಿ ಎ ಸಿ ಎಚ್ ಓ, ಎಲ್ ಎ ಎಮ್ ಬಿ ಎ ಸಿ ಎಚ್ ಓ. ನೆಕ್ಸ್ಟ್ ಅದೇ ರೀತಿ ಎಲ್ ಎ ಅಲ್ಲ ಅಲ್ಲಿ ಎಲ್ ಎಮ್ ಬಿ ಎ ಸಿ ಎಚ್ ಓ, 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 ಎಲ್ ಎಮ್. ಅಂದ್ರೆ ನಮ್ಗೆ ಉತ್ತರ ಏನು ಬಂತು? ಸಿ ಎಚ್ ಬಿ ಎಮ್ ಎಮ್. ಎಷ್ಟು ಬರಬೇಕು? ಸಿ ಎಚ್ ಬಿ ಎಮ್ ಎಮ್. ನೋಡ್ರಿ ಸಿ ಎಚ್ ಎಮ್ ಐತಿ, ಆಗಲ್ಲ. ಸಿ ಎಮ್ ಐತಿ, ಆಗಲ್ಲ. ಆಪ್ಷನ್ 3 ಐತಿ ನೋಡ್ರಿ, ಸಿ ಎಚ್ ಬಿ ಎಮ್ ಎಮ್. ಆಪ್ಷನ್ 3 ಆಗ್ತದೆ ನೋಡ್ರಿ. ಇದನ್ನ ನೋಡ್ರಿ, ನೋಡಮ್ರಿ ಏನಾಗೈತಂತ. ಇಲ್ಲಿ ನೋಡ್ರಿ 7 + 9 ಎಷ್ಟಾಗುತ್ತಾ? 7 + 9 16, 16 3 48. ನೆಕ್ಸ್ಟ್ ಅದೇ ರೀತಿ 6 + 8 ಎಷ್ಟಾಗುತ್ತೆ ಹೇಳ್ರಿ? 6 + 8 14, 14 3 42. ಅಂದ್ರೆ ಎರಡನ್ನ ಕೂಡಿಸ್ಕೊಂಡು ಫಸ್ಟಲ್ಲಿರೋ ಎರಡನ್ನ ಕೂಡಿಸಿ ಇಂಟು 3 ಮಾಡ್ಯಾರ, ಇಲ್ಲಿ ನೋಡ್ರಿ ಅದೇ ರೀತಿ 8 + 10 = 18, 18 3 54 ಬರ್ತದ, 47 ಬಂದೈತಿ, ಇದಾಗಲ್ಲ. ನೋಡ್ರಿ 11 9 20 ಬರುತ್ತಾ? 9 + 11 = 20, 23 60 ಬರ್ತದ, ಇದು ಆಗಲ್ಲ. ನೆಕ್ಸ್ಟ್ 11 + 13 ಎಷ್ಟಾಗುತ್ತಂದ್ರೆ 24, 24 3 72. 72 ಆಪ್ಷನ್ 3 ಸರಿ ಐತಿ ನೋಡ್ರಿ. ಆಯ್ತು, ಮುಗೀತು ಅಷ್ಟೇ. ಆಪ್ಷನ್ 3 ಸರಿ. ಇದನ್ನ ನೋಡ್ರಿ, ಏನಾಗೈತೆ ನೋಡಮ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 2 4 8 ಆಗೈತಿ. 2 × 4 2 2 4 ಆಗೈತಿ. ಇದು 3 2 6 ಆಗಬೇಕಾಗಿತ್ತು, 5 ಆಗೈತೆ. ನೋಡ್ರಿ 1 × 3 3, 1 3 3. ಆಪ್ಷನ್ 3 ಐತಿ ನೋಡ್ರಿ. ಇದು 6 ಆಗಬೇಕಾಗಿತ್ತು, 5 ಆಗೈತೆ. ಆಪ್ಷನ್ 3 ಸರಿ ಐತಿ ನೋಡ್ರಿ. ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಕನ್ಕ್ಲೂಷನ್ಸ್ನ ಕೊಟ್ಟಿರ್ತಾರೆ ನೋಡ್ರಿ. ಅದರ ಪ್ರಕಾರ ಡಯಾಗ್ರಾಮ್ ಹಾಕಿ
ನೋಡಮ್ರಿ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ ನೋಡಿ. ಸಮ್ ಬಾಕ್ಸಸ್ ಆರ್ ಕಾರ್ಟೂನ್ಸ್ ಅಂತ ಐತೆ. ಸಮ್ ಬಾಕ್ಸಸ್ ಏನು ಸಮ್ ಬಾಕ್ಸಸ್ ಆರ್ ಏನು ಕಾರ್ಟೂನ್ಸ್. ಕಾರ್ಟೂನ್ಸ್ ಐತೆ. ನೆಕ್ಸ್ಟ್ ಆಲ್ ಕಾರ್ಟೂನ್ಸ್ ಆರ್ ಪೇಪರ್ಸ್ ಐತೆ. ಆಲ್ ಕಾರ್ಟೂನ್ಸ್ ಆರ್ ಪೇಪರ್ಸ್ ಐತೆ. ಆಲ್ ಕಾರ್ಟೂನ್ಸ್ ಆರ್ ಪೇಪರ್ಸ್. ನೆಕ್ಸ್ಟ್ ಸಮ್ ಕಾರ್ಟೂನ್ಸ್ ಆರ್ ಯುಟೆನ್ಸಿಲ್ಸ್ ಐತೆ. ಸಮ್ ಕಾರ್ಟೂನ್ಸ್ ಇಲ್ಲೈತೆ. ಸಮ್ ಕಾರ್ಟೂನ್ಸ್ ಆರ್ ನೋಡ್ರಿ ಕನ್ಕ್ಲೂಷನ್ಸ್ ಕೊಟ್ಟಿದ್ದಾರೆ. ನೋ ಬಾಕ್ಸ್ ಈಸ್ ಯುಟೆನ್ಸಿಲ್ ಅಂತ ಕೊಟ್ಟಿದ್ದಾರೆ. ನೋ ಬಾಕ್ಸ್ ಈಸ್ ಯುಟೆನ್ಸಿಲ್. ಕೆಲವೊಂದಿಷ್ಟು ಯುಟೆನ್ಸಿಲ್ಗಳು ಇಲ್ಲೂ ಕೂಡ ಬರ್ಬೋದಾಗಿತ್ತು. ಸಾಧ್ಯತೆಗಳೈತಿ. ಹಾಗಾಗಿ ಆಪ್ಷನ್ 1 ಐತಲ್ಲ, ಅಲ್ಲ ಕನ್ಕ್ಲೂಷನ್ 1 ತೆಗೆದುಹಾಕಂಬ್ರಿ ಅಂತ ತಪ್ಪಾಗ್ತದ. ಸಮ್ ಪೇಪರ್ಸ್ ಆರ್ ಯುಟೆನ್ಸಿಲ್ಸ್ ಅಂತ ಐತಿ. ಸಮ್ ಪೇಪರ್ಸ್ ಆರ್ ಯುಟೆನ್ಸಿಲ್ಸ್. ಹೌದು, ಸಮ್ ಪೇಪರ್ಸ್ ಆರ್ ಯುಟೆನ್ಸಿಲ್ಸ್. ನೋಡ್ರಿ ಪೇಪರ್ಸ್ಗೂ ಯುಟೆನ್ಸಿಲ್ಸ್ಗೂ ಸಂಬಂಧ ಐತೆ. ಹಾಗಾಗಿ ಕನ್ಕ್ಲೂಷನ್ 2 ಸರಿ ಆಗುತ್ತೆ. ಕನ್ಕ್ಲೂಷನ್ 2 ಎಲ್ಲೈತೆ ನೋಡ್ರಿ, ಆಪ್ಷನ್ 3 ಕನ್ಕ್ಲೂಷನ್ 2 ಸರಿ ಐತೆ ನೋಡ್ರಿ. ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಇದನ್ನ ನೋಡ್ರಿ, ಇದೇನಾಗೈತಿ, ಫಸ್ಟ್ ನೋಡಂಬ್ರಿ ಏನಾಗೈತೆ ಅಂತ. ಏನಾಗಿರ್ಬೋದು, ಈ ಕಡೆ ಇರೋದು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಈ ಕಡೆಯಿಂದ ಮಾಡಂಬ್ರಿ ಅಂತ. ಮೊದಲನೇದಾಗಿ 62 ಪ್ಲಸ್ 58 ಮಾಡಂಬ್ರಿ ಅಂತ. ಎಷ್ಟಾಗುತ್ತಂತಂದ್ರೆ 10 ಆಗ್ತದ. 6 6 12 120 ಜಾಸ್ತಿ ಆಯ್ತು. ನೋಡಂಬ್ರಿ ಡಿವೈಡೆಡ್ ಬೈ 2 ಮಾಡಿ ನೋಡಂಬ್ರಿ. 2 1 2 60 ಆಗ್ತದ. 60 ಕಮ್ಮಿ ಆಯ್ತು. 60ಕ್ಕೆ ಪ್ಲಸ್ 19 ಮಾಡಿದ್ರೆ ಎಷ್ಟಾಗ್ತದ, 79 ಆಗ್ತದ. 79 ಬಂದೈತಿ. ಡಿವೈಡೆಡ್ ಬೈ 2 ಮಾಡಿ ಅದಕ್ಕೆ ಪ್ಲಸ್ 19 ಮಾಡೀನಿ. 37 ಪ್ಲಸ್ 33 ಎಷ್ಟಾಗ್ತೈತಿ ನೋಡ್ರಿ, 0 70 ಆಗ್ತೈತಿ. ಡಿವೈಡೆಡ್ ಬೈ 2 ಮಾಡ್ರಿ. 2 1 2 35 35ಕ್ಕೆ 19ನ ಸೇರಿಸ್ರಿ. 35ಕ್ಕೆ 19 ಸೇರಿಸಿದ್ರೆ 5ಕ್ಕೆ 9 ಸೇರಿಸಿದ್ರೆ 14 14 4 ಕೈಲ 1 54 ಆಯ್ತು. 54ಕ್ಕೆ ಬಂದೈತೆ. ಅಂದರೆ ಸೇಮ್ ಇದೇ ಲಾಜಿಕ್ ಫಾಲೋ ಆಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ 43 33 ಸೇರಿಸಿ 40 30 70 76 ಆಗ್ತದ. 43 ಪ್ಲಸ್ 33 ಎಷ್ಟಾಗ್ತದ, 76 ಡಿವೈಡೆಡ್ ಬೈ 2. 2 1 2 3 6 1 ಉಳಿತದ. 2 8 16. ಇದಕ್ಕೆ 19ನ ಸೇರಿದ್ರೆ ಇಲ್ಲಿ 7 ಬಂತು. ಆದ್ರೆ ಇಲ್ಲಿ 3 ಐತೆ. 1ನೇ ಆಪ್ಷನ್ ಆಗಲ್ಲ, ತೆಗೆದುಹಾಕ್ಬಿಡಮ್ರಿ ಅಂತ. 2ನೇ ಆಪ್ಷನ್ ನೋಡ್ರಿ, 36 41 ಏನಾಗ್ತದೆ ಅಂತಂದ್ರೆ ಬೆಸ ಸಂಖ್ಯೆ ಬಂದ್ಬಿಡ್ತದ. 0.5ದಾಗ ಬರ್ತದ. 0.5ದಾಗ ಬರ್ತದೆ. ಹಾಗಾಗಿ ಇದನ್ನು ಆಗಲ್ಲ. 0.5 ಇವೆರಡನ್ನು ಕೂಡಿಸಿದಾಗ ಡಿವೈಡೆಡ್ ಬೈ 2 ಮಾಡಿದ್ರೆ 0.5ದಾಗ ಬರ್ತದ. ಇದಾಗಲ್ಲ. ನೆಕ್ಸ್ಟ್ ಆಪ್ಷನ್ 3 ನೋಡ್ರಿ, 45 49 14 5ಕ್ಕೆ 9 ಕೂಡಿಸಿದ್ರೆ 14 4 4 8 1 94 ಬರ್ತದ. ಡಿವೈಡೆಡ್ ಬೈ 2. 2 1 2 4 8 2 4 8 1 ಉಳಿತದೆ. 2 7 47ಕ್ಕೆ 19 ಸೇರಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 19 ಸೇರಿಸಿದ್ರೆ 6 ಮತ್ತು 16 ಬರ್ತದೆ. ಕೈಲ 1 4 1 5 66 ಬರ್ತದೆ. 66 ಆಪ್ಷನ್ 3ದಾಗ ಐತಿ. ಆಪ್ಷನ್ 3 ಸರಿ ಐತಿ ನೋಡ್ರಿ. ಹದಿನೈದು
In a certain code language, sit on chair is coded as SKMICN and the chair broke is coded as GMFRMI. How is chair coded in the given language ಅಂತ ಕೊಟ್ಟಿದ್ದಾರೆ. ಕೋಡಿಂಗ್ ಡಿಕೋಡಿಂಗ್ದಾಗ ಐತಿ, ಈಸಿ ಐತಿ. ಸಿಟ್ ಆನ್ ಚೇರ್ ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರ, SKMICN ಅಂತ ಮಾಡಿದಾರ. ನೆಕ್ಸ್ಟ್ ದ ಚೇರ್ ಬ್ರೋಕ್ ಅಂತ ಮಾಡಿದಾರ. ಅದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರ, GMFRMI ಅಂತ ಮಾಡಿದಾರ. ಅವರು ಕೇಳಿರೋದು ಚೇರ್ ಕೇಳಿದಾರೆ, ಚೇರ್ದು ಡಿಕೋಡ್ ಏನಂತ. ಎರಡರಲ್ಲೂ ಚೇರ್ ಕಾಮನ್ ಐತೆ ನೋಡ್ರಿ, ಎರಡರಲ್ಲೂ ಚೇರ್ ಕಾಮನ್ ಐತಿ. ಇಲ್ಲೂ ಚೇರ್ ಐತಿ, ಇಲ್ಲೂ ಚೇರ್ ಐತೆ. ಅಂದ್ರೆ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಡಿಕೋಡ್ ಯಾವ್ದೈತಿ ನೋಡ್ರಿ, ಇಲ್ಲಿ MI ಐತಿ, ಇಲ್ಲಿನ ಏನೈತಿ MI ಐತಿ. ಅಂದ್ರೆ ಆಪ್ಷನ್ 3 ದಾಗ ಐತಿ ನೋಡ್ರಿ MI. ಆಪ್ಷನ್ 3 ಸರಿ ಐತಿ ನೋಡ್ರಿ. ಚೇರ್ದು ಡಿಕೋಡ್ ಏನು, ಚೇರ್ದು ಡಿಕೋಡ್ ಏನು MI. ಇದನ್ನು ಗಮನಿಸ್ರಿ. ನೋಡಮ್ರಿ, ಫಸ್ಟ್ ಯಾವ್ದು ಬರಬೇಕು, ಎಲ್ ಬರ್ಬೇಕಾ, ಎಲ್ ಉಲ್ಟಾ ಬರ್ಬೇಕು ನೋಡ್ರಿ. ಎಲ್ಲ ನೋಡ್ರಿ ಒಂದ್ ಕಡೆಯಿಂದ ನೋಡ್ಕೊಂಡು ಬರ್ರಿ. ನೋಡಿಲಿ ಎಲ್ ಇದು ಎಲ್ಲನೂ ಈ ಕಡೆ ಮುಖ ಮಾಡಿ, ಇದು ಈ ಕಡೆ ಬಂದೈತಿ, ಸ್ಟ್ರೈಟ್ ಬಂದೈತೆ. ಅಲ್ಲಿ ಹೆಂಗೈತೆ ಹಂಗೆ ಬಂದೈತಿ. ಅದಕ್ಕೆ ಉಲ್ಟಾ ಬರ್ಬೇಕು, ಇದಕ್ಕೆ ಉಲ್ಟಾ ಬರ್ಬೇಕು. ಇವೆಲ್ಲ ಉಲ್ಟಾ ಬಂದವ, ಇದು ಮಾತ್ರ ಅದು ಹೆಂಗೈತೆ ಹಂಗೆ ಬಂದೈತಿ. ಹಾಗಾಗಿ ಆಪ್ಷನ್ 4 ತೆಗೆದು ಹಾಕ್ಬಿಡಮ್ರಿ ಅಂತ. ನೆಕ್ಸ್ಟ್ ಕೆ ಬರ್ಬೇಕಾ, ಕೆ ನೋಡ್ರಿ ಎಲ್ಲ ಸೇಮ್ ಇದಾವ. ನೆಕ್ಸ್ಟ್ 4 ಕೂಡ ಎಲ್ಲ ಸೇಮ್ ಇದಾವ. ಎ ನೋಡ್ರಿ, ಎ ಅಲ್ಲಿ ಅಲ್ಲಿ ಹೆಂಗಿರುತ್ತೆ ಆಸ್ ಇಟ್ ಇಸ್ ಹಂಗೆ ಬರ್ತದೆ ಮಿರರ್ದಾಗ ಕೂಡ. ನೋಡ್ರಿ ಇಲ್ಲಿ ಹಂಗೆ ಐತಿ, ಇಲ್ಲಿ ನೋಡ್ರಿ ಇಲ್ಲಿ ಉಲ್ಟಾ ಬಂದೈತಿ. ಆಪ್ಷನ್ 3 ತೆಗೆದು ಹಾಕೊಂಬಿಡ್ರಿ. ನೆಕ್ಸ್ಟ್ ನೋಡ್ರಿ ಇ ಸೇಮ್ ಐತಿ. ನೆಕ್ಸ್ಟ್ ಆರ್ ಸೇಮ್ ಐತಿ. ವೈ ನೋಡ್ರಿ, ವೈ ನೋಡ್ರಿ ಇದು ಕೆಳಗಡೆ ಮುಖ ಮಾಡಿರ್ತಿ, ಕೆಳಗಡೆ ಮುಖ ಮಾಡಿರಲ್ಲ, ಅದು ಹೆಂಗಿರುತ್ತೆ ಹಂಗೆ ಬರುತ್ತೆ, ಉಲ್ಟಾ ಬಂದಿರುತ್ತೆ ಅಷ್ಟೇ. ಆಪ್ಷನ್ 1 ತೆಗೆದು ಹಾಕೊಂಬಂತ. ಆಪ್ಷನ್ 2 ದಾಗ ಐತಿ ನೋಡ್ರಿ ಉತ್ತರ. ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನ್ ನೋಡ್ರಿ. ಟೈಮ್ ತಗೋರಿ ಸ್ವಲ್ಪ. ಬಂತ ನೋಡಮ್ರಿ ಯಾವ ರೀತಿ ಬಂದದಂತ. ಮೊದಲನೇದಾಗಿ ಈ ಎಲ್ಲಿಂದ ತಗೊಳಮ್ರಿ, ಎಲ್ಲೇನಾಗೈತಿ ನೆಕ್ಸ್ಟ್ ಚಿತ್ರದಲ್ಲಿ ಈ ಕಡೆ ಹೋಗೈತಿ ನೋಡ್ರಿ, ಇಲ್ಲಿ ಬಂದೈತಿ, ಎಂಟ್ರೋ ಜಾಗಕ್ಕೆ ಬಂದೈತಿ. ಮತ್ತೆ ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿಂದ ಈ ಕಡೆ ಬಂದೈತಿ. ಅಂದ್ರೆ ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿಂದ ಏನಾಗೈತಿ ಮತ್ತೆ ಈ ಕಡೆ ಹೋಗೈತಿ. ಅಂದ್ರೆ ಇಲ್ಲಿಂದ ಏನು ಮಾಡ್ಬೇಕು, ನೆಕ್ಸ್ಟ್ ಈ ಕಡೆ ಬರಬೇಕು, ಎಲ್ ಇಲ್ಲಿಗೆ ಬರಬೇಕು. ನೋಡಮ್ರಿ ಎಲ್ಲ ಕಡೆನೂ ಸೆಂಟ್ರಿಗೆ ಐತಿ, ಬಿಟ್ಬಿಡಮ್ರಿ ಎಲ್ ಕಾಮನ್. ನೆಕ್ಸ್ಟ್ ನೋಡ್ರಿ ಕೆ ಇಲ್ಲಿರೋಕೆ ಇಲ್ಲಿ ಕೆಳಗೆ ಬಂದೈತಿ. ಅಂದ್ರೆ ಇಲ್ಲಿರೋ ನೆಕ್ಸ್ಟ್ ಚಿತ್ರದಲ್ಲಿ ಏನಾಯ್ತು, ಇಲ್ಲಿ ಮೇಲೆ ಹೋಗೈತಿ, ಇಲ್ಲಿಂದ ಮ್ಯಾಗ ಹೋಗೈತಿ ನೆಕ್ಸ್ಟ್ ಚಿತ್ರದಲ್ಲಿ. ಮತ್ತೆ ನೆಕ್ಸ್ಟ್ ಚಿತ್ರ ಡಬ್ಲ್ಯೂ ಹೋಗೈತಿ, ಇಲ್ಲಿಂದ ಹೋಗೈತಿ ನೋಡ್ರಿ, ಇಲ್ಲಿಂದ ಡಬ್ಲ್ಯೂ ಹೋಗೈತಿ. ನೆಕ್ಸ್ಟ್ ಇಲ್ಲಿಂದ ಹೋಗೈತಿ, ಈ ಕಡೆಯಿಂದ ಹೋಗೈತಿ. ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿಂದ ಹೋಗ್ಬೇಕು. ಎಕ್ಸ್ ಎಲ್ಲಿ ಐತಿ ನೋಡ್ರಿ, ಎಕ್ಸ್ ಇಲ್ಲಿ ಬರಬೇಕು. ಎಕ್ಸ್ ಇಲ್ಲಿಲ್ಲ, ಇಲ್ಲೈತಿ, ಮತ್ತೆ ಇಲ್ಲಿಲ್ಲ, ಇಲ್ಲೈತಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಆಗೈತಿ.
ಆಯ್ತಾ. ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನಾಗೈತೆ ಅಂತಂದ್ರೆ ಈ ತರ ಆರೋ ಮಾರ್ಕ್ ಇಲ್ಲಿ ಹೋದ್ಮೇಲೆ ಈ ತರ ಹೋದಾಗ ಸೇಮ್ ಇಲ್ಲಿರೋ ಈ ಕಡೆನೆ ಬಂದಿರ್ತಾವ. ಈ ಕಡೆ ಬಲದಿಂದ ಎಡಗಡೆ ಮೇಲ್ಗಡೆ ಹೋದಾಗ ಇಲ್ಲಿ ಮೂಲೆಯಲ್ಲಿ ಹೊಸ ಲೆಟರ್ ಬಂದೈತಿ. ಇಲ್ಲಿ ನೋಡಿ, ಇದರಲ್ಲಿ ಟಿ ಇಲ್ವೇ ಇಲ್ಲ, ಇದರಲ್ಲಿ ಟಿ ಇಲ್ಲ, ಇಲ್ಲಿ ಟಿ ಬಂದೈತಿ. ಅಂದ್ರ ನೆಕ್ಸ್ಟ್ ಈ ಕಡೆಯಿಂದ ಇಲ್ಲಿ ಹೋದಾಗ ಇಲ್ಲಿ ಅನ್ಬೇಕು, ಇಲ್ಲಿ ಹೊಸ ಲೆಟರ್ ಬಂದಿರ್ಬೇಕು. ಎಲ್ಲಿ ಬಂದೈತಿ ನೋಡ್ರಿ, ಎಲ್ಲಿ ಬಂದೈತೆ, ಇಲ್ಲಿ ಬರ್ಬೇಕಾಯ್ತು. ಇಲ್ಲಿ ಇದು ಮತ್ತೆ ಇದು ನೋಡ್ರಿ, ಇಲ್ಲಿ ಟಿ ಐತೆ, ಹಾಗಾಗಿ ಇದನ್ನು ಆಗಲ್ಲ. ಹೊಸ ಲೆಟ್ರು ಆಪ್ಷನ್ 2ದಾಗ 9 ಬಂದೈತಿ. ಆಪ್ಷನ್ 2 ಸರಿ ಐತಿ ನೋಡ್ರಿ, ಅಷ್ಟೇ. ಇದನ್ನ ನೋಡ್ಕೊಳ್ರಿ. ನೋಡ್ರಿ, ಮೇಡಮ್ರಿ ಬೆಲ್ ಏನಾಗೈತಿ, BELL. ಇದನ್ನೇನಂತ ಡಿಕೋಡ್ ಮಾಡಿದಾರೆ ಅಂತಂದ್ರೆ MKFA ಅಂತ ಡಿಕೋಡ್ ಮಾಡಿದ್ದಾರೆ. ನೆಕ್ಸ್ಟ್ ಬಾಂಡ್ BOND, ಇದನ್ನೇನಂತ ಡಿಕೋಡ್ ಮಾಡಿದಾರ EMPA ಅಂತ ಡಿಕೋಡ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವ್ದು ಮಾಡ್ಬೇಕು ನಾವು, BLEW. ಇದಕ್ಕೆ ಯಾವ್ದು ಡಿಕೋಡ್ ಫಸ್ಟ್ ಏನಾಗೈತೆ ಅಂತ ನೋಡೋಣ. ಮೊದಲು ಏನಾಗೈತೆ ನೋಡ್ರಿ, ಅಲ್ಲಿ ಬಿಗೂ ಎಮ್ಗೂ ತುಂಬಾ ವ್ಯತ್ಯಾಸ ಐತಿ, ಇಗೂ ಕೆಗೂ ಸ್ವಲ್ಪ ಹತ್ರ ಐತಿ, ಎಲ್ಗೂ ಎಫ್ಗೂ ಸ್ವಲ್ಪ ಹತ್ರ ಐತಿ, ಎಲ್ಗೂ ಎಗೂ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಐತಿ. ಬಿ ಇಂದ ಎಗೆ ಹತ್ರ ಆಗ್ತಿ ನೋಡ್ರಿ, ಬಿ ಇಂದ ಎಗೆ -1 ಮಾಡಿದಾರ, ಇಂದ ಎಫ್ಗ +1 ಮಾಡಿದ್ದಾರೆ. ಈ ಆದ್ಮೇಲೆ ಎಫ್ ಬರುತ್ತೆ ನೋಡ್ರಿ, +1 ಮಾಡಿದಾರ. ಬಿ ಇಂದ ಎಗ -1 ಮಾಡಿದಾರ. ನೆಕ್ಸ್ಟ್ ಅದೇ ರೀತಿ ಎಲ್ಲಿಂದ ಕೆಗೆ ಏನ್ ಮಾಡಿದಾರ, -1 ಮಾಡ್ಯಾರ ನೋಡ್ರಿ, -1 ಮಾಡ್ಯಾರ. ಎಲ್ಲಿಂದ ಎಮ್ಗ +1 ಮಾಡ್ಯಾರ, ಅಂದ್ರೆ ಇಲ್ಲೇನಾಗೈತಿ +1 -1 +1 -1 ನೋಡಮ್ರಿ. ಅದೇ ರೀತಿ +1 -1 +1 ನೋಡ್ರಿ. ಡಿ ಇಂದ ಇ +1 ಆಗೈತಿ, ಎನ್ ಇಂದ ಎಮ್ -1 ಆಗೈತಿ, -1. ನೆಕ್ಸ್ಟ್ ಓ ಇಂದ ಪಿ +1 ಆಗೈತಿ. ನೆಕ್ಸ್ಟ್ ಬಿ ಇಂದ ಎ -1 ಆಗೈತಿ ನೋಡ್ರಿ. ಅಂದ್ರ ಏನಾಗ್ಬೇಕು, ಇಲ್ಲಿ -1 +1 ಇಷ್ಟ ಆಗ್ಬೇಕು ನೋಡ್ರಿ. ಬಿಗೆ -1 ಯಾವುದು, ಬಿಗ್ -1 ಎ ಆಗ್ತದ. ಎಲ್ಗ್ +1 ಯಾವುದು, ಎಲ್ಗ್ +1 ಎಮ್ ಆಗ್ತದ. ಈಗ -1 ಯಾವುದು, ಈಗ -1 ಡಿ ಆಗ್ತದ. ಈಗ -1 ಡಿ ಆಗ್ತದ. ಡಬ್ಲ್ಯೂಗ +1 ಎಕ್ಸ್ ಆಗ್ತದ ನೋಡ್ರಿ. XDMA XM ಐತಿ, XDAM ಅಂತ ಐತಿ, XDMA ಆಪ್ಷನ್ 4ದಾಗ ಐತಿ, ಸರಿ ಉತ್ತರ. ಪೇಪರ್ ಫೋಲ್ಡಿಂಗ್ ಅಂಡ್ ಕಟಿಂಗ್. ಇದು ಲಾಸ್ಟ್ ಕ್ವಶನ್ ರಿಪೀಟ್ ಆಗೈತೆ ನೋಡ್ರಿ. ಇದನ್ನ ತಗೋಬಹುದು, ಪೇಪರ್ ಫೋಲ್ಡಿಂಗ್ ಅಂಡ್ ಕಟಿಂಗ್. ಫೋಲ್ಡ್ ಮಾಡಿ ಕಟ್ ಮಾಡಿರ್ತಾರ, ಮತ್ತೆ ಅದನ್ನ ಓಪನ್ ಮಾಡಿದಾಗ ಯಾವ ರೀತಿ ಬರುತ್ತೆ ಚಿತ್ರ ಅಂತ ನೋಡ್ರಿ.
ನೋಡ್ರಲ್ಲಿ ಈ ತರ ಇರೋ ಪೇಪರ್ನ ಈ ತರ ಐತೆ ನೋಡ್ರಿ, ಈ ತರ ಒಂದು ಪೇಪರ್ ಐತೆ, ಈ ತರ ಇರೋ ಪೇಪರ್ನ ಈ ತರ ಮಡ್ಚಿದಾರ. ಇಲ್ಲಿ ನೋಡ್ರಿ ಹಿಂಗ್ ಮಡ್ಚಿದಾರ, ಹಿಂಗ್ ಮಡ್ಚಿ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಾರ, ಈ ತರ ಇರೋ ಪೇಪರ್ನ ಈ ತರ ಮಡ್ಚಿದಾರ. ಹಿಂಗ್ ಮಡ್ಚಿದಾರ, ಹಿಂಗ್ ಮಡ್ಚಿ ಇಲ್ಲೇನ್ ಮಾಡಿದಾರ, ಕಟ್ ಮಾಡಿದಾರ ನೋಡ್ರಿ, ಕಟ್ ಮಾಡಿದಾರ. ಇಲ್ಲಿ ಕಟ್ ಮಾಡಿ ಈ ತರ ಓಪನ್ ಮಾಡಿದಾಗ ಏನಾಗ್ತದೆ, ಇಲ್ಲಿ ಇದು ಏನಾಗ್ತದ, ರೌಂಡು ಇಲ್ಲೇ ಬರ್ತದ, ತ್ರಿಭುಜ ಇಲ್ಲಿ ಬರ್ತದ ನೋಡ್ರಿ, ಇದು ಬಾಕ್ಸ್ ಇಲ್ಲೇ ಬರ್ತದೆ, ಇಷ್ಟೇ ಈ ತರ ಬರ್ತದ. ನೆಕ್ಸ್ಟ್ ಈ ಕಡೆ ಈ ತರ ಓಪನ್ ಮಾಡಿದಾಗ ಈ ತರ ಬರ್ತದ. ಇದನ್ನ ಮತ್ತೆ ಈ ತರ ಓಪನ್ ಮಾಡಿದಾಗ ಏನ್ ಬರ್ತದೆ, ಏನಂತ ಬರುತ್ತೆ ನೋಡ್ರಿ, ಇಲ್ಲಿ ಇದನ್ನ ಇಷ್ಟು ಸ್ಟ್ರೈಟ್ ಬರ್ತದೆ, ಇಲ್ಲಿ ತ್ರಿಭುಜ ಬರ್ತದ, ಇಲ್ಲೊಂದು ಸರ್ಕಲ್ ಬರ್ತದ, ಮತ್ತೆ ನೋಡ್ರಿ ಈ ತರ ಬಂದು ಇಲ್ಲೊಂದು ಸರ್ಕಲ್ ಬರ್ತದ. ನೆಕ್ಸ್ಟ್ ಇಲ್ಲಿ ಒಂದು ಈ ತರ ಬರ್ತದೆ ನೋಡ್ರಿ. ಅಂದ್ರ ಎರಡು ಆಪೋಸಿಟ್ ಇರ್ತಾವ, ಇಲ್ಲಿ ಕೂಡ ಎರಡು ಆಪೋಸಿಟ್ ಇರ್ತಾವ. ಇದು ಇಲ್ಲಿ ಬರ್ಬಾರ್ದಾಗಿತ್ತಲ್ಲ, ಹೌದೌದು, ಎಸ್, ಸ್ವಲ್ಪ ಮುಂದೆ ಬರ್ಬೇಕಿದ, ಇದು ಒಳಗೆ ಬರ್ಬೇಕು, ಹೌದೌದು. ಈ ತರ ಬರ್ಬೇಕು ನೋಡ್ರಿ, ಈ ತರ ಬರ್ಬೇಕು. ಎಲ್ಲೈತ್ ನೋಡ್ರಿ ಆ ತರ. ಯಾವ ಆಪ್ಷನ್ದಾಗ ಐತಿ ನೋಡ್ರಿ, ಇಲ್ಲಿ ಎರಡು ಅಭಿಮುಖವಾಗಿರ್ಬೇಕು, ಎರಡು ಉಲ್ಟಾ ಇದಾವೆ ಇವು. ನೋಡ್ರಿ ಈ ತರ ಬರ್ಬೇಕಾಗಿತ್ತು, ಇವು ಬೇರೆ ತರನೇ ಇದಾವ ನೋಡ್ರಿ. ಒಂದಕ್ಕೊಂದು ಆಪೋಸಿಟ್ ಅದ ನೋಡ್ರಿ, ಇವು ಒಂದಕ್ಕೊಂದು ಆಪೋಸಿಟ್ ಸೇಮ್ ಬಂದದ. ಆಪ್ಷನ್ 3 ಸರಿ ಐತಿ, ಇದು ಆಪ್ಷನ್ 4 ಕೂಡ ಆಗಲ್ಲ ನೋಡ್ರಿ, ಗಮನಿಸಿರಿ ಬೇಕಿದ್ರೆ. ಇದನ್ನ ನೋಡ್ರಿ, ಗುಂಪಿಗೆ ಸೇರ್ತಿರ್ತಕ್ಕಂಥ ಲಾಜಿಕ್ನ ತೆಗೆದಾಕ್ಬಿಡ್ರಿ. ನೋಡಮ್ರಿ ಏನಾಗೈತೆ ಅಂತ. ಎಲ್ ಕ್ಯೂ ವಿ ಐತಿ, ಫಸ್ಟ್ ಅದನ್ನ ನೋಡೋಣ ಅಂತ. ಎಲ್ಲಿಂದ ನೋಡ್ರಿ ಎಲ್ ಐತಿ, ಎಲ್ ಆದ್ಮೇಲೆ ಕ್ಯೂ ಬರುತ್ತಾ, ಎಲ್ ಆದ್ಮೇಲೆ ಕ್ಯೂ 1 2 3 4 5 ಏನಾಗೈತೆ ಅಂದ್ರೆ ಫಸ್ಟ್ +5 ಆಗೈತಿ. ನೆಕ್ಸ್ಟ್ ಕ್ಯೂ ಇಂದ ವಿಗೆ ಏನಾಗೈತೆ ನೋಡ್ರಿ, ಕ್ಯೂ ಇಂದ ವಿಗೆ 1 2 3 4 5 ಇದು ಕೂಡ ಏನಾಗೈತಿ +5 ಆಗೈತಿ. ಡಿ ಇಂದ ಐಗೆ ನೋಡಂಬರತ್ತ. ನೆಕ್ಸ್ಟ್ ಡಿ ಇಂದ ಐಗೆ ನೋಡ್ರಿ, ಡಿ ಎಲ್ಲೈತಿ, ಇಲ್ಲೈತಿ. ಡಿ ಇಂದ ಐಗೆ 1 2 3 4 5 ಇದು ಕೂಡ ಏನಾಗೈತಿ +5 ಆಗೈತಿ. ನೆಕ್ಸ್ಟ್ ಐ ಇಂದ ಎನ್ ನೋಡ್ರಿ, ಐ ಇಂದ ಎನ್ 1 2 3 4 5 ಇದು ಕೂಡ ಏನಾಗೈತಿ +5 ಆಗೈತಿ. ನೆಕ್ಸ್ಟ್ ಪಿ ಇಂದ ಟಿಗೆ ನೋಡ್ರಿ, ಪಿ ಇಂದ ಟಿಗೆ ನೋಡ್ರಿ, ಪಿ ಇಂದ ಟಿಗೆ 1 2 3 4 +4 ಆಗೈತಿ. ಟಿ ಇಂದ ಎಕ್ಸ್ ನೋಡ್ರಿ, ನೆಕ್ಸ್ಟ್ 1 2 3 4 +4 ಆಗೈತಿ ಇದು ಕೂಡ. ನೆಕ್ಸ್ಟ್ ಇದು ನೋಡ್ರಿ, ಎ ಇಂದ ಎಫ್ 1 2 3 4 5 ಇದೇನಾಗೈತಿ +5 ಆಗೈತಿ. ಎಫ್ ಇಂದ ಕೆ ನೋಡ್ರಿ, 1 2 3 4 5 ಇದು ಕೂಡ ಏನಾಗೈತಿ +5 ಆಗೈತಿ. ಅಂದ್ರೆ ಆಪ್ಷನ್ 3ದಾಗ ಐತಿ ನೋಡ್ರಿ, ಆಪ್ಷನ್ 3 ಡಿಫ್ರೆಂಟ್ ಐತಿ, ಆಪ್ಷನ್ 3 ಸರಿ ಐತಿ. ಎಲ್ಲಾನು +5 ಆಗ್ಯಾವ, ಇದನ್ನ ಮಾತ್ರ ಆಪ್ಷನ್ 3 ಮಾತ್ರ +4 ಆಗೈತಿ. ಇದು ನೋಡ್ರಪ್ಪ,
ನೋಡಮ್ರಿ ಏನು ಬರುತ್ತಂತ. ಜಡ್ಡಿಂದ ವಿಗೆ ನೋಡ್ರಿ ಮೊದಲು. ಜಡ್ಡಿಂದ ವಿಗೆ ಇಲ್ಲಿ ಜಡ್ ಐತಿ 1 2 3 4 ಏನಾಗೈತಿ -4 ಆಗೈತಿ. ವಿಯಿಂದ ಆರ್ ನೋಡ್ರಿ 1 2 3 4 ಇದು ಕೂಡ -4 ಐತಿ. ಅಂದ್ರೆ ನೆಕ್ಸ್ಟ್ ಕೂಡ -4 ಮಾಡಮ್ರಿ. ಆರಿಂದ -4 ಮಾಡಮ್ರಿ. 1 2 3 4 ಎನ್ ಬರ್ತದ. -4 ಮಾಡಿದ್ರೆ ಎನ್ನಿಂದ -4 ಮಾಡಮ್ರಿ. ಇವಾಗ ನೋಡ್ರಿ ಎನ್ನಿಂದ 1 2 3 4 ಜೆ ಬಂದೈತಿ. -4 ಮಾಡಿದ್ರೆ ಆಯ್ತು. ಎನ್ ಎಲ್ಲ ಐತಿ ನೋಡ್ರಿ. ಎನ್ ಇಲ್ಲಿ ಒಂದು ಬಿಟ್ರೆ ಮತ್ತೆ ಎಲ್ಲೂ ಇಲ್ಲ. ಎನ್ನೇ ಆಪ್ಷನ್ 3 ಆಪ್ಷನ್ 4 ಸರಿ ಐತಿ ನೋಡ್ರಿ. ಮತ್ತೆ ಆಯ್ತು, ಮುಗೀತು. ಮುಂದಿನ ಕೂಡ ಮಾಡ್ಕೊಂಡ್ರೆ NMLKನೇ ಬರ್ತದ. ಇದನ್ನ ನೋಡ್ರಿ. ನಂಬರ್ ಸೀರೀಸ್ ನೋಡಮ್ರಿ ಏನಾಗೈತಿ ಇಲ್ಲಿ. 23ರಿಂದ 24ಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ಅಂದ್ರೆ 4 ಡಿಫ್ರೆನ್ಸ್ ಐತಿ. 23ರಿಂದ 27ಕ್ಕೆ 27 43 ಆಗಿದ್ರಿಂದ 3 3 6 10 16 ಪ್ಲಸ್ 16 ಆಗೈತಿ. ಇದು ಪ್ಲಸ್ ಆಗೈತಿ. ನೆಕ್ಸ್ಟ್ 43 ಇರೋದು 79 ಆಗೈತೆ ಅಂದ್ರೆ ಪ್ಲಸ್ ಎಷ್ಟಾಗೈತೆ ಅಂತಂದ್ರೆ 53 63 ಪ್ಲಸ್ 6 73 ಪ್ಲಸ್ 6 ಪ್ಲಸ್ 36 ಆಗೈತಿ. 36 79 ಇರೋದು ಪ್ಲಸ್ 143 ಆಗೈತೆ ಅಂದ್ರೆ 79 143 ಅಂತಂದ್ರೆ 63 64 ಪ್ಲಸ್ 64 ಆಗೈತಿ. ಇಲ್ಲಿ ಗಮನಿಸ್ರಿ, ಇಲ್ಲಿ ಎಲ್ಲನೂ ಕೂಡ ಇದು 2 ಸ್ಕ್ವೇರು, ಇದು 4 ಸ್ಕ್ವೇರು, ಇದು 6 ಸ್ಕ್ವೇರು, 64 8 ಸ್ಕ್ವೇರ್, 2 4 6 8. ನೆಕ್ಸ್ಟ್ ಯಾವ್ದಾರು ಬರ್ಬೇಕು ಇಲ್ಲಿ 10 ಸ್ಕ್ವೇರ್ ಬರ್ಬೇಕು. ಎಷ್ಟು ವ್ಯತ್ಯಾಸ? ಪ್ಲಸ್ 100 ಆಗಬೇಕು. 143ಕ್ಕೆ ಪ್ಲಸ್ 100 ಆದ್ರೆ 243 ಆಗುತ್ತೆ. 243 ಆಪ್ಷನ್ 2ದಾಗ ಐತಿ. ಆಪ್ಷನ್ 2 ಸರಿ ಐತಿ ನೋಡ್ರಿ ಉತ್ತರ. ಹ್ಞೂ 23 ಬ್ಲಡ್ ರಿಲೇಷನ್ದಲ್ಲಿ ಕೇಳಿದಾರ ನೋಡ್ರಿ. ಈ ಹ್ಯಾಶ್ ಟ್ಯಾಗ್ ಐತಿ ನೋಡ್ರಿ. ಈ ಹ್ಯಾಶ್ ಟ್ಯಾಗ್ ಇರೋದು ಏನಂತ ಸೂಚಿಸ್ತದ ಅಂದ್ರೆ ಸಿಸ್ಟರ್. ಹ್ಯಾಶ್ ಟ್ಯಾಗ್ ಅಂದ್ರೆ ಸಿಸ್ಟರ್ ಅನ್ನೋ ಸಂಕೇತ. ಅಟ್ ಅನ್ನೋದು ಸನ್ ಅಂತ ಸೂಚಿಸ್ತದ. ಆ್ಯಂಡ್ ಅಥವಾ ವೈಫ್ ಅಂತ ಸೂಚಿಸ್ತದ. ಪರ್ಸೆಂಟೇಜ್ ಶೇಕಡ ಇದೆ ಮತ್ತು ಫಾದರ್ ಅನ್ನೋ ಸಿಂಬಲ್ನ ಸೂಚಿಸ್ತದ. ಇಲ್ಲೇನು ಮಾಡಬೇಕು? ಹೌ ಕ್ಯೂ ರಿಲೇಟೆಡ್ ಟು ಆರ್ ಅಂತ ಕೇಳಿದಾರೆ. ಹೌ ಕ್ಯೂ ರಿಲೇಟೆಡ್ ಟು ಆರ್ ಅಂತ ಕೇಳಿದಾರೆ. ಮೊದಲನೇದಾಗಿ ಪಿ ಮತ್ತು ಕ್ಯೂ ನೋಡೋಣ. ಇಲ್ಲಿ ನೋಡ್ರಿ ಯಾವ ಚಿಹ್ನೆ ಐತೆ? ಆ್ಯಂಡ್ ಐತೆ. ಮತ್ತು ಯಾವುದಂತ ವೈಫ್ನ ಸೂಚಿಸ್ತದ. ಪಿ ಈಸ್ ದ ವೈಫ್ ಆಫ್ ಕ್ಯೂ. ಬಾಕ್ಸಲ್ಲಿರೋದು ನಾನು ಮೆನ್ ಅಂತ ತೊಗೊತೀನಿ. ಸರ್ಕಲಲ್ಲಿರೋದು ವುಮೆನ್ ಅಂತ ತೊಗೊತೀನಿ. ನೆಕ್ಸ್ಟ್ ಈ ಥರ ಚಿಹ್ನೆ ಹಾಕಿದ್ದೇನೆ ಅಂದರೆ ಇವರಿಬ್ಬರಿಗೂ ಮದುವೆ ಆಗಿದೆ ಅಂತ, ಗಂಡ ಹೆಂಡತಿ ಅಂತ ಅರ್ಥ. ನೆಕ್ಸ್ಟ್ ಕ್ಯೂ ಮತ್ತು ಎಲ್ ಶೇಕಡ ಚಿಹ್ನೆ ಏನಂತ ಸೂಚಿಸ್ತದ? ಫಾದರ್ ಅಂತ ಸೂಚಿಸ್ತದ. ಕ್ಯೂ ಎಲ್ನ ತಂದೆ. ಕ್ಯೂ ಇಸ್ ದ ಫಾದರ್ ಆಫ್ ಎಲ್. ನೆಕ್ಸ್ಟ್ ಎಲ್ ಹ್ಯಾಶ್ ಆರ್ ಅಂತಂದರೆ ಹ್ಯಾಶ್ ಏನಂತ ಸೂಚಿಸ್ತದ? ಸಿಸ್ಟರ್ ಅಂತ ಸೂಚಿಸ್ತದ. ಎಲ್ ಇಸ್ ದ ಸಿಸ್ಟರ್ ಆಫ್ ಆರ್. ಆರ್ ಮತ್ತು ಕೆ. ಆ್ಯಂಡ್ ಅನ್ನೋದೇನು ಸೂಚಿಸ್ತದ? ಆರ್ ಇಸ್ ದ ವೈಫ್ ಆಫ್ ಕೆ. ಆರ್ ಇಸ್ ದ ವೈಫ್ ಆಫ್ ಕೆ. ನೋಡ್ರಿ, ಹೌ ಕ್ಯೂ ರಿಲೇಟೆಡ್ ಟು ಆರ್. ಕ್ಯೂ ಆರ್ಗೆ ಕ್ಯೂ ಆರ್ಗೆ ಏನಾಗ್ಬೇಕಂತಂದ್ರೆ ಕ್ಯೂ ಆರ್ಗೆ ಫಾದರ್ ಆಗ್ಬೇಕು. ಆಪ್ಷನ್ 3ದಾಗ ಐತಿ.
ಆಪ್ಷನ್ 3 ಸರಿಯಾದ ಉತ್ತರ ಐತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 24. ನೋಡ್ರಿ, ಈ ಕಡೆಯಿಂದ ಬಿಡ್ರಿ, ಈ ಕಡೆ ಸಂಖ್ಯೆಗಳನ್ನ ತಗೋರಿ. ಮೊದಲು 61ರಿಂದ 58 ಆಗೈತಿ ಅಂದ್ರೆ -3 ಆಗೈತಿ. 58 55 ಆಗೈತಿ ಅಂದ್ರೆ ಇದು ಕೂಡ -3 ಆಗೈತಿ. 55 52 ಆಗೈತಿ ಅಂದ್ರೆ ಇದು ಕೂಡ -3 ಆಗೈತಿ. -3 ನೆಕ್ಸ್ಟ್ ಕೂಡ -3 ಆಗ್ತದ. 52 -3 ಅಂತಂದ್ರೆ 49. 49 ಐತಿ, ಆಪ್ಷನ್ 1 ಐತಿ. ಆಪ್ಷನ್ 1 ಸರಿ. ಸಾಕಿಷ್ಟೇ, ಮತ್ತೆ ಮುಂದಕ್ಕೆ ಅದ್ ಮಾಡ್ಕೊಂಡು ಕೂತು ಟೈಮ್ ವೇಸ್ಟ್ ಆಗ್ತದೆ. ಮಿರರ್ ಇಮೇಜ್ ನೋಡ್ರಿ, ಮಿರರ್ ಇಮೇಜ್ ಫಸ್ಟ್ ಅಲ್ಲಿ ಬಿ ಐತಾ, ಬಿಗೆ ಉಲ್ಟಾ ಬರ್ಬೇಕು, ಉಲ್ಟಾ ಬಿಗೆ ಬರ್ಬೇಕು. ಉಲ್ಟಾ ನೋಡ್ರಿ, ಇಲ್ಲೆಲ್ಲ ಸೇಮ್. ಇದು ನೋಡ್ರಿ, ಇದು ಸೀದಾ ಹಂಗೆ ಬಂದೈತಿ, ಆಪ್ಷನ್ 2 ಆಗಲ್ಲ. ನೆಕ್ಸ್ಟ್ ಎ ನೋಡ್ರಿ, ಎ ಹೆಂಗೈತೆ ಹಂಗೆ ಬರ್ತದೆ, ಆಸ್ ಇಟ್ ಈಸ್ ಹಂಗೆ ಬರ್ತದೆ. 1 2 3 ಸೇಮ್ ಬಂದದ. ನೆಕ್ಸ್ಟ್ ಬರ್ಬೇಕಾಗಿರೋದು 3 ಬರಬೇಕು. ಇಲ್ಲಿ 3 ಬರೋ ಬದಲು 2 ಬಂದೈತಿ, ಆಪ್ಷನ್ 1 ಆಗಲ್ಲ ನೋಡ್ರಿ. ನೆಕ್ಸ್ಟ್ 3 ಆದ್ಮೇಲೆ 2 ಬರ್ಬೇಕು. 2 ಈ ತರ ಎಲ್ಲ ಬರ್ಬೇಕಾಗಿರೋದು, ಈ ತರ ಬರ್ಬೇಕು ನೋಡ್ರಿ. ಇದು ಸೇಮ್ ಅಲ್ಲಿ ಹೆಂಗೈತಿ ಹಂಗೆ ಬಂದೈತಿ, ಆಪ್ಷನ್ 3 ಕೂಡ ಆಗಲ್ಲ. ಆಪ್ಷನ್ 4 ಸರಿ ಆಗ್ತದೆ ನೋಡ್ರಿ, ಅಷ್ಟೇ. ಇಲ್ಲಿಗೆ 25 ಕ್ವಶನ್ಸ್ ಮುಗಿದು. ನೆಕ್ಸ್ಟ್ ಸೆಷನ್ನಲ್ಲಿ 10ನೇ ತಾರೀಕು ಸೆಪ್ಟೆಂಬರ್ 24 ನಡೆದಿರತಕ್ಕಂಥ ಶಿಫ್ಟ್ 2ನಲ್ಲಿ ಶಿಫ್ಟ್ 2 ಕ್ವಶನ್ ಪೇಪರ್ನ ತೊಗೊಂಬರ್ತೀನಿ. ಯಾರ್ಯಾರು ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಒತ್ತಿರಿ. ಕ್ಲಾಸಸ್ಗಳನ್ನ ನೋಡ್ತಾ ಇದ್ರೆ ಯೂಸ್ ಮಾಡ್ಕೊಳ್ತಿದ್ದಾರೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮಿಂದ ಇನ್ನೊಬ್ರಿಗೂ ಕೂಡ ಯೂಸ್ ಆಗಲಿ, ಅವರು ಕೂಡ ಓದ್ಕೊಳ್ಳಿ. ಎಲ್ಲ ಈಸಿ ಇದಾವ, ಈಸಿಯಾಗಿ ಕಲಿತಾ ಇದ್ದೀರ ಅನ್ಕೊತೀನಿ. ಏನಾದರೂ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದೀರಾ, ಏನಾದರೂ ಇದ್ರೆ ಕಮೆಂಟ್ ಮಾಡಿರಿ, ನಾನು ತಿದ್ಕೊತೀನಿ.